ನಮಸ್ಕಾರ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ನಿಮ್ಮ ಪ್ರೀತಿಯ ಎಚ್.ಎಂ. ರಾಠೋಡ್ ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರು. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೊಂದು ಇವತ್ತು PSI ಕಿಟ್ಟಿ ಸರ್ ಅವರು ನಾನು ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡು ಬಂದಾಗ ಅವರು ಬಂದರು ನಮ್ಮ ಇನ್ಸ್ಟಿಟ್ಯೂಟ್ಗೆ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ ಸುಮಾರು ಜನ ನನಗೆ ನೇರವಾಗಿ ಕಾಲ್ ಮಾಡಿದರು. ಸೊ ನಿನ್ನೆ ಮೊನ್ನೆ ಇವತ್ತು ಸುಮಾರು ಒಂದು 50ಕ್ಕಿಂತ ಹೆಚ್ಚು ಕಾಲ್ ಮಾಡಿದ್ದಾರೆ. ಸರ್ ಏನಂದ್ರೆ PSI ರಿಕ್ರೂಟ್ಮೆಂಟ್ ಅಲ್ಲಿ ಇವಾಗ ಏನೋ ಮಾಡ್ತಾ ಇದಾರಲ್ಲ ಸರ್, ಸೊ ಅದರಲ್ಲಿ ವಯೋಮಿತಿ ಹೆಚ್ಚಳಗೋಸ್ಕರ ತುಂಬಾ ಇತ್ತು. ಅಷ್ಟೇ ವಯೋಮಿತಿ ಹೆಚ್ಚಳ ಅಷ್ಟೇ ಪ್ರಾಬ್ಲಮ್ ಇಲ್ಲ, ಅದರಲ್ಲಿ ಕೆಲವೊಂದಷ್ಟು ವ್ಯತ್ಯಾಸ ಆಗಿದೆ ಸರ್. ಹಾಗಾಗಿ ಹುಡುಗರನ್ನು ತುಂಬಾ ಪ್ರಾಬ್ಲಮ್ದಲ್ಲಿ ಈ ಒಂದು ಪ್ರಾಬ್ಲಮ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸೊ ಏನು ವಯೋಮಿತಿ ಹೆಚ್ಚಳ ಅಂದ್ರೆ ಮೊದಲೇ ಎಷ್ಟಿತ್ತು ಅಷ್ಟೇ ಕೊಟ್ಟಿದ್ದಾರೋ, ಅದ್ರ ಮೊದಲಿದ್ದು ಏನು ಈಗ 5 ವರ್ಷ ಜಾಸ್ತಿ ಮಾಡಿದಾರೋ, ಯಾವಾಗ ಕೌಂಟ್ ಆಗುತ್ತೆ ಮತ್ತೆ ಏನೇನು ವ್ಯತ್ಯಾಸ ಆಗಿದೆ ಅಂತ ಹಲವಾರು ವಿದ್ಯಾರ್ಥಿಗಳು ಇದರ ಬಗ್ಗೆ ತುಂಬಾ ಕಮೆಂಟ್ ಅಲ್ಲಿ ಮತ್ತು ನೇರವಾಗಿ ಇನ್ಸ್ಟಿಟ್ಯೂಟ್ ಬಂದು ಮೀಟ್ ಆಗಿ ಕಾಲ್ ಮಾಡಿದ್ದಕ್ಕಾಗಿ ಸರ್ ಕೈಲಿ ಒಂದು 2 ನಿಮಿಷ ಮಾತಾಡಿಸಿ ಆಮೇಲೆ ಇದ್ರ ಹಂತವಾಗಿ ಡಿಸ್ಕಸ್ ಮಾಡೋಣ. ಹಾಗಾಗಿ ಸರ್ ಇನ್ಸ್ಟಿಟ್ಯೂಟ್ ಬಂದಿದ್ದಾರೆ. ಸರ್ ನೇರವಾಗಿ ಸರ್, ಈ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ 2026ಕ್ಕೆ ರೀಸೆಂಟ್ಲಿ ಇದ್ರಲ್ಲಿ ನೀವು ಎರಡು ವಿಚಾರ ತಿಳ್ಕೊಬೇಕು. ನನಗೂ ತುಂಬಾ ಜನ ವಿದ್ಯಾರ್ಥಿಗಳು ಮೆಸೇಜ್ ಮಾಡಿದ್ರಿ, ಬಟ್ ನನಗೆ ವಿಡಿಯೋ ಮಾಡಕ್ ಆಗ್ತಾ ಇರಲಿಲ್ಲ. ತುಂಬಾ ಜನ ಕೇಳಿದ್ರೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಸರ್ ಅಂತ ಕೇಳ್ತಾ ಇದ್ರು, ಬಟ್ ನನಗೆ ಸಾಧ್ಯ ಆಗಿರಲಿಲ್ಲ. ರಾಥೋಡ್ ಸರ್ ಇದ್ರ ಬಗ್ಗೆ ಒಂಚೂರು ಕ್ಲಾರಿಟಿ ಕೊಡಿ ಅಂತ ಹೇಳಿದಾಗ ಓದಲ್ವ ಹೆಂಗು ಎರಡಕ್ಕೂ ಆಗುತ್ತೆ, ಯೂಸ್ ಆಗುತ್ತೆ ಅಂದ್ಬಿಟ್ಟು ಕೇಳಿದೆ. ಇಲ್ಲಿ ನೋಡಿ, ಈಗ ಫಸ್ಟ್ ಏನಾಯ್ತು, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಕಡಿಮೆ ಇತ್ತು, ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎರಡೂ ಕಮ್ಮಿ ಇತ್ತು. ಅದು ಹೇಳ್ತಾರೆ ಸರ್, ಅದನ್ನ ಹೆಚ್ಚಳ ಮಾಡಿದ್ದಾರೆ. ಒಂದು ನೀವು ಅದನ್ನ ಅರ್ಥ ಮಾಡ್ಕೋಬೇಕು, ಅದು ಫಸ್ಟ್ ಕ್ರೈಟೀರಿಯಾ. ಅದಾದ್ಮೇಲೆ 5 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಅದು ಎಲ್ಲಿವರೆಗೆ ಇರುತ್ತೆ, ಒಂದು ವರ್ಷದವರೆಗೂ ಇರ್ತಾರೆ, ವ್ಯಾಲಿಡಿಟಿ ಇದೆ. ಇವೆರಡು ಹುಡುಗರು ಕನ್ಫ್ಯೂಸ್ ಮಾಡ್ಕೊಂಡು ಇದು ಮಾಡ್ತಾರೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಬಿಟ್ಟು ಸರ್ ಒಂದು PPT ಎಲ್ಲ ರೆಡಿ ಮಾಡ್ಕೊಂಡು ಕೇಳಿದ್ದಾರೆ. ಈ ಸರ್ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ್ರ ಜೊತೆಗೆ ನೋಡ್ತಾ ಹೋಗೋಣ ಏನೇನು ಬದಲಾವಣೆಗಳಾಗಿದೆ, ಇದರಿಂದ ಏನು ಬೆನಿಫಿಟ್ ಆಗುತ್ತೆ, ಮತ್ತೆ ಏನು ಅಡ್ವಾಂಟೇಜ್ ಆಗುತ್ತೆ, ಏನು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾಗ ಅಡ್ವಾಂಟೇಜ್ ಆಗುತ್ತೆ, ಡಿಸ್ಅಡ್ವಾಂಟೇಜ್ ಆಗುತ್ತೆ. ಅದಕ್ಕೆ ನೀವು ವರಿ ಮಾಡಬೇಡಿ. ಯಾರ್ಯಾರಿಗೆ ಏಜ್ ಅಡ್ವಾಂಟೇಜ್ ಸಿಗುತ್ತೆ ಅವರು ಚೆನ್ನಾಗಿ ಪ್ರಿಪರೇಷನ್, ಯಾರಿಗೆ ಏಜ್ ಸಿಗ್ತಾ ಇಲ್ಲ ಅವರು ಬೇರೆ ಎಕ್ಸಾಮಿಗೆ ಪ್ರಿಪೇರ್ ಆಗಿ. ಅದರ್ವೈಸ್ ಅದಕ್ಕೆ ಇದು ಮಾಡ್ಕೊಂಡು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇರಲ್ಲ. ಯಾಕೆಂದ್ರೆ ಈಗ ಮ್ಯಾಕ್ಸಿಮಮ್ ಸಿಗುತ್ತೆ, ಎಲ್ಲೋ ಒಂದಷ್ಟು ಜನಕ್ಕೆ ಮಾತ್ರ ಅವಕಾಶ ಸಿಗದಲ್ಲೇ ಇರ್ಬೋದು. ಬಟ್ 18 ವರ್ಷದಿಂದ ಹಿಡಿದು ಒಂದು 30, 32, 35 ವರ್ಷದವರೆಗೂ ಒಂದು ಅವಕಾಶ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಕ್ಯಾಟಗರಿ ಇರೋರಿಗೆ ಸ್ವಲ್ಪ ಜಾಸ್ತಿ ಅಡ್ವಾಂಟೇಜ್ ಸಿಗುತ್ತೆ. GM ಇರೋರಿಗೆ ಸ್ವಲ್ಪ 1-2 ವರ್ಷ ರಿಕ್ರೂಟ್ಮೆಂಟ್ ಆದಾಗ ಒಂದು ಟ್ಯಾಕ್ಸ್ ಬರುತ್ತೆ, ಅದು ಕ್ಲಾರಿಟಿ ಕೊಡ್ತಾರೆ. ಈಗ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಒಂದು ಅರ್ಥ ಆಗುತ್ತೆ ಸರ್. ಏನಿದ್ರೆ ವ್ಯತ್ಯಾಸ ಆಗ್ಬೋದು ಸರ್ ಇದರಲ್ಲಿ ಏನೋ ಮಾಡೋದ್ರಲ್ಲಿ ಸರ್. ಯಾಕಂದ್ರೆ ನೇರ ನೇಮಕಾತಿಗಳಲ್ಲಿ ಅಭ್ಯರ್ಥಿಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿ 1 ಬಾರಿ ಕ್ರಮವಾಗಿ ಸಲ್ಲಿಸುವ ಕುರಿತು ಅರ್ಜಿ ಸರ್. ಇದಂದ್ರೆ ಮಾರ್ಚ್ 24ಗೆ. ಮಾರ್ಚ್ 24, 2026ಕ್ಕೆ ನೇರವಾಗಿ ಸ್ಪಷ್ಟವಾಗಿ ಆಸ್ ಪರ್ 1 ಟೈಮ್ಸ್ 5 ವರ್ಷ ಅಂತ ಕೊಟ್ಟಿದ್ದಾರೆ ಸರ್. ಇದು ಹುಡುಗರಿಗೆ ಗೊತ್ತಿರಬೇಕು. ಅಂದ್ರೆ ಈಗಿನ ಹಳೆಯ ವಯೋಮಿತಿ ಏನಿದೆ ಅಲ್ಲ ಸರ್, ಕನಿಷ್ಠ ಗರಿಷ್ಠದಲ್ಲಿ ವ್ಯತ್ಯಾಸ ಆಗಿದೆ. ಕನಿಷ್ಠ 19 ವರ್ಷ ಸಿವಿಲ್ ಇದ್ದುದನ್ನು ಗರಿಷ್ಠ 18 ವರ್ಷ ಮಾಡಿದ್ರು. ಎಲ್ಲಾ ಹುದ್ದೆಗಳಿಗೆ 18 ವರ್ಷ ಮಾಡಿದ್ದಾರೆ. ಕನಿಷ್ಠ 18 ವರ್ಷ ತುಂಬಿದ ಯಾವುದೇ ವಿದ್ಯಾರ್ಥಿ ಈಗ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಆಯ್ಕೆ. ಮೊದಲು ಏನಾಗಿತ್ತು, DRCR ಅಪ್ಲೈ ಮಾಡಬಹುದಿತ್ತು, ಸಿವಿಲ್ಗೆ 19 ವರ್ಷ ಆಗ್ಬೇಕಿತ್ತು. ಬಟ್ ಈಗ ಅದನ್ನ 19 ವರ್ಷದಿಂದ 18 ಕಳಿಸಿ ಫಿಕ್ಸ್ ಮಿನಿಮಮ್ ಅಂದ್ರೆ ಕನಿಷ್ಠ ವಯೋಮಿತಿ ಅಂತ ಹೇಳ್ತಾರಲ್ಲ, ಅಂದ್ರೆ ನೀವು ಜಾಬ್ಗೆ ಅಪ್ಲೈ ಮಾಡಕ್ಕೆ ಕನಿಷ್ಠ ವಯೋಮಿತಿ ಎಷ್ಟಿರ್ಬೇಕು ಅಂದ್ರೆ 18 ತುಂಬಿದ ಸೆಕೆಂಡ್ PUC ಪಾಸ್ ಆದ ಯಾವುದೇ ವಿದ್ಯಾರ್ಥಿ ಅಪ್ಲೈ ಮಾಡಬಹುದು. ಇದು ಕ್ಲಾರಿಟಿ ಇರಲಿ ಸರ್. ಇವಾಗ ಇವು ಸಂಪೂರ್ಣವಾಗಿ ಇವತ್ತು ನಾವು ಒಂದು 10 ರಿಂದ 15 ನಿಮಿಷ ಕ್ಲಾಸ್ ಅಲ್ಲಿ ಏನು ಒಳಗೊಂಡಿರುತ್ತೆ ಸರ್ ಅಂದ್ರೆ ಈ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತೆ ಹುದ್ದೆಗಳ ಬಗ್ಗೆ ಮಾಹಿತಿ ಸರ್, ಯಾವ್ಯಾವ ಹುದ್ದೆಗಳ ಬಗ್ಗೆ ಮಾಹಿತಿ ಮತ್ತು ವಯೋಮಿತಿ ಹೆಚ್ಚಳ ಬಗ್ಗೆ ಕೊಡೋಣ ಸರ್. ಆಮೇಲೆ ಏನ್ ಕ್ವಾಲಿಫಿಕೇಶನ್ ಅಲ್ಲಿ ವ್ಯತ್ಯಾಸ ಆಗಿದೆ ಅದು ಹುಡುಗರಿಗೆ ಕ್ಲಿಯರ್ ಆಗಿ, ಹುಡುಗರು ಏನು ತಿಳ್ಕೊಂಡ್ಬಿಡ್ತಾರೆ ಸೊ ಅದ್ರ ಬಗ್ಗೆ. ಆಮೇಲೆ ಅಧಿಸೂಚನೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಬಿಡ್ರಿ, ಅದ್ರ ಬಗ್ಗೆ ಮಾತಾಡಿ ಒಂದೊಂದು ನೋಡೋಣ ಸರ್. ಓಕೆ, ಈಗ ಹುದ್ದೆಗಳ ಬಗ್ಗೆ ಮಾಹಿತಿ ಸರ್. ಹೌದಾ ಸರ್? ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸಿವಿಲ್ PC ಸರ್, ಸಿವಿಲ್ PCಗೆ ವಯೋಮಿತಿ ಪ್ರಾರಂಭದಲ್ಲಿ 19 ವರ್ಷ ಇತ್ತು ಸರ್. ಹೌದಾ ಸರ್? ಇವಾಗ 27 ವರ್ಷ GM ಅವರಿಗೆ ಅವಾಗ ಪ್ರಾರಂಭದಲ್ಲಿ 27-28 ವರ್ಷ ಮಾಡಿದ್ದಾರೆ ಸರ್, ಇದು ಪ್ರಾರಂಭದಲ್ಲಿ. ಬಟ್ ಈಗ ರೀಸೆಂಟ್ಲಿ 2 days ಫ್ಯಾಕ್ಷನ್ ಬಂದಿತ್ತಲ್ಲ ಸರ್, ಅಲ್ಲಿ ವಯೋಮಿತಿಗಳಲ್ಲಿ ವ್ಯತ್ಯಾಸ ಆಗಿದೆ. ಅಂದ್ರೆ ಸಿವಿಲ್ ಅಂದ್ರೆ ಸ್ಟೇಷನ್ ಗಳಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ವರ್ಗದವರು. ಸೊ ಅವ್ರು ಏನಪ್ಪಾ ಅಂದ್ರೆ 19 ವರ್ಷದಿಂದ ಇವ್ರು ಏನ್ ಮಾಡಿದ್ದಾರೆ, ಈ ಎಲ್ಲಾ ರಿಕ್ರೂಟ್ಮೆಂಟ್ ಗಳಿಗೆ 18 ವರ್ಷ ಆದ್ರೆ ಸಾಕು, ಕನಿಷ್ಠ 18 ವರ್ಷ ಆದ್ರೆ ಸಾಕು. ಅದರಲ್ಲಿ ಸಿವಿಲ್ PC ಆಗಿರ್ಬೋದು, CRDR ಆಗಿರ್ಬೋದು, KSRP ಇರ್ಬೋದು, KSISF ಇರ್ಬೋದು, IRB ಆಗಿರ್ಬೋದು, ಎಲ್ಲದಕ್ಕೆ 18 ವರ್ಷ. ಇದು ಒಂದೇ ವ್ಯತ್ಯಾಸ ಆಗಿದೆ ಸರ್. ಇವಾಗ ಮೊದಲು 19 ಇದ್ದು ಹುಡುಗರು ಮೈಂಡ್ ಸೆಟ್ ಬಂದು 18 ವರ್ಷ ಆದ್ರೆ ಎಲ್ಲರೂ ಎಲಿಜಿಬಲ್. ಇದೊಂದು ವ್ಯತ್ಯಾಸ ಆಗಿದೆ ಸರ್. ಆಮೇಲೆ ಇನ್ನೊಂದು ಚೂರು ಇದರಲ್ಲಿ 4ರಲ್ಲಿ ಸಿವಿಲ್ PC ಸ್ಟೇಷನ್ ಅಲ್ಲಿ ಕೆಲಸ ಮಾಡೋರು ಗೊತ್ತಿರುತ್ತೆ ಸರ್. CRDR ಅಂದ್ರೆ
ಹೇಳಿ ಸರ್ CRDR ಬಗ್ಗೆ ಇದ್ರ ಬಗ್ಗೆ CRDR ಅಲ್ಲಿ ಡಿಸ್ಟಿಕ್ಗಳಲ್ಲಿ ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಅಂತ ಇರುತ್ತೆ, ಸಿಟಿಗಳಲ್ಲಿ ಅಂದ್ರೆ ಬೆಂಗಳೂರು ಸಿಟಿ ಮಂಗಳೂರು ಸಿಟಿಗಳಲ್ಲಿ ಸಿಟಿ ಆರ್ಮ್ಡ್ ರಿಸರ್ವ್ ಅಂತ ಇರುತ್ತೆ. ಅಲ್ಲಿ ಕೆಲಸ ಮಾಡೋ ಅಲ್ಲಿ ಕೆಲಸ ಮಾಡೋ ಕಾನ್ಸ್ಟೇಬಲ್ಗಳನ್ನ DR ಕಾನ್ಸ್ಟೇಬಲ್ CR ಕಾನ್ಸ್ಟೇಬಲ್ಸ್ ಅಂತ ಕರೀತಾರೆ. ಇವರು ಮೇಜರ್ ಕೆಲಸ ಅಂತಂದ್ರೆ ಲೈಕ್ ಏನೋ ಸೆಕ್ಯೂರಿಟಿ ಇರೋದು, ಮತ್ತೆ ಲೈಕ್ ಏನಾದ್ರು ರಿಸರ್ವ್ ಫೋರ್ಸ್ ತರ ಇರುತ್ತೆ ಯಾವ್ದು ಪ್ರತಿ ಡಿಸ್ಟಿಕ್ ಗಳಲ್ಲಿ ಮತ್ತೆ ಪ್ರತಿ ಟೌನ್ಗಳಲ್ಲಿ ಸಿಟಿಗಳಲ್ಲಿ, ಎಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ. ನೆಕ್ಸ್ಟ್ KSRP ಕರ್ನಾಟಕ ರಿಸರ್ವ್ ಇದು ಪೊಲೀಸ್ ಫೋರ್ಸ್ ಬರುತ್ತೆ, ರಿಸರ್ವ್ ಪೊಲೀಸ್ ಫೋರ್ಸ್ ಬರುತ್ತೆ. ಇದು ರಿಸರ್ವ್ ಅಂದ್ರೆ ಯಾವ್ದಾದ್ರು ಬಂದೋಬಸ್ತ್ಗಳಲ್ಲಿ ಮತ್ತೆ ಎಲೆಕ್ಷನ್ ಡ್ಯೂಟಿಗಳಲ್ಲಿ ಅವ್ರನ್ನ ಉಪಯೋಗಿಸ್ಕೊಂತಾರೆ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಬೇಕಾದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೋಯ್ತು ಅಂತಂದ್ರೆ ನೆಕ್ಸ್ಟ್ ಇದ್ರಲ್ಲಿ ತುಂಬಾ ಜನ ವಿಡಿಯೋ ಮಾಡಿದ್ದಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದ್ ಬಿಡ. ಈಗ ನಮಗೆ ಏನ್ ಬೇಕು ಡೈರೆಕ್ಟ್ ಮಾಹಿತಿಗಳು ಇಷ್ಟು ಕೂಡ ರೆಕ್ರೂಟ್ಮೆಂಟ್ಗಳು ಅಂದ್ರೆ PC ಅಂಡರ್ ಅಲ್ಲಿ ಬರುತ್ತೆ. PC ಅಂತ ಕರೀತಾರೆ. ಇದೊಂದು ಸಿವಿಲ್ PC ಅಂತಾರೆ, ಇವನು DRPC ಗಳು ಅಂತ ಕರೀತಾರೆ. ಸದ್ಯದಲ್ಲಿ ಇಷ್ಟು ಪೋಸ್ಟ್ ಅಧಿಸೂಚನೆ ಆಗೋ ಸಾಧ್ಯತೆ ಸರ್ ಜಾಸ್ತಿ. ಈಗ ಇಲ್ಲಿ ಇಂಪಾರ್ಟೆಂಟ್ ಸರ್, ಹುಡುಗರು ಇದಾರೆ. ಗರಿಷ್ಠ ವಯೋಮಿತಿ ಮೊದಲು ಸರ್ GM ಗೆ, ಸೊ ಆಮೇಲೆ 28 ಇತ್ತು ಸರ್ ಮೊದಲು GM ಅವರಿಗೆ. SC/ST ಗೆ ಮತ್ತು OBC ಅವರಿಗೆ 30, ಸೊ ಫಾರೆಸ್ಟ್ ಇವರಿಗೆ 33 ಇತ್ತು. ಬಟ್ ಈಗ ಏನಾಗೈತೆ ಅಂದ್ರೆ ಯಾವಾಗ 2026 ಸೊ ಜನವರಿ 1ಕ್ಕೆ ಮತ್ತರಿಂದ 2027 ಸರ್ 2027 ಡಿಸೆಂಬರ್ 31ಕ್ಕೆ ಅಂತ ಡೇಟ್ ಮೆನ್ಷನ್ ಕೊಟ್ಟಿದ್ದಾರೆ ಸರ್. ಈ ವರ್ಷದ ಒಳಗಾಗಿ ನೋಟಿಫಿಕೇಶನ್ ಆದಂತ ಹುದ್ದೆಗಳಿಗೆ ಎಲ್ಲಾ ಹುದ್ದೆಗಳಿಗೆ 5 ವರ್ಷ ಕೊಟ್ಟಿದ್ದಾರೆ. ಗ್ರೂಪ್ ಸಿ ಹುದ್ದೆಗಳು ಅಂತ ಹೇಳಿದ್ರೆ ಅದು ಗ್ರೂಪ್ ಸಿ ನಲ್ಲಿ PC ಬರುತ್ತೆ, ಹಂಗಾಗಿ ಅದನ್ನ 5 ವರ್ಷ 5 ವರ್ಷ ಕೊಟ್ಟಿದ್ದಾರೆ ಸರ್. ಹಾಗಾಗಿ ಹುಡುಗರು ಏನ್ ಮಾಡ್ಕೊಂಡಾರೆ ಸರ್, ಇಷ್ಟೇ ನಿನ್ನೆ ಪ್ಯಾಕ್ಸ್ ಬಂದೂರಿಂದ ಎಕ್ಸಾಂಪಲ್ ಆಗಿ ನೀವು ನೋಡ್ಬೇಕಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ಸರ್, ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ಪ್ರೂಫ್ಗಳಲ್ಲಿ. ಹಾಗಾಗಿ ಈ ಒಂದು ಪ್ಯಾಕ್ಸ್ ಗಳಲ್ಲಿ ಇಷ್ಟಿಷ್ಟು ವರ್ಷದಾಗ ಒಳಗೆ ಇದೇ ಫೈನಲ್ ಆಗಿ 5 ವರ್ಷ ಆಡ್ ಮಾಡಿ ಕೊಟ್ಟಿದ್ದಾರೆ ಅಂತ ಹುಡುಗರು ತುಂಬಾ ಭಯದಲ್ಲಿದ್ದಾರೆ. ಇಲ್ಲ ಮಿನಿಮಮ್ ಹುದ್ದೆ ಏನಾಗಿತ್ತು, ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಹುದ್ದೆನ ಅದೇನ್ ಮಾಡಿದ್ರೆ ಕನ್ಫರ್ಮ್ ಮಾಡಿದ್ದಾರೆ. ಅದರಲ್ಲಿ ಮಿನಿಮಮ್ ಏನಿತ್ತು 18 ಇತ್ತು, ಮ್ಯಾಕ್ಸಿಮಮ್ ಅಂದ್ರೆ ಕನಿಷ್ಠ 18 ವರ್ಷ ಇತ್ತು, 28 ಅದನ್ನ ಚೇಂಜ್ ಮಾಡಿದ್ದಾರೆ. ಚೇಂಜ್ ಮಾಡಿ ಇದಕ್ಕೆ 1 ವರ್ಷದ ಒಂದು ರೆಮಿಡಿ ಕೊಟ್ಬಿಟ್ಟು, ಯಾಕೆಂದ್ರೆ ನೋಟಿಫಿಕೇಶನ್ಸ್ ಆಗಿಲ್ಲ, ವಿದ್ಯಾರ್ಥಿಗಳಿಗೆ ಏಜ್ ಬಾರ ಆಗಿದೆ. ಈಗ ನಿಮಗೂ ಗೊತ್ತು ಎಷ್ಟು ಕಷ್ಟ ಅನುಭವಿಸ್ತಾರೆ ವಿದ್ಯಾರ್ಥಿಗಳು ಅಂತ. 5-6 ವರ್ಷದಿಂದ ನೋಟಿಫಿಕೇಶನ್ ಆಗಿಲ್ಲ ಅಂತ ತುಂಬಾ ಹೋರಾಟಗಳು ಮಾಡಿದ್ರು ವಿದ್ಯಾರ್ಥಿಗಳು. ಹೋರಾಟ ಮಾಡಿ ಪಾಪ ಎಷ್ಟೋ ವಿದ್ಯಾರ್ಥಿಗಳ ಸಂಘಟನೆಗಳ ಹೋರಾಟದಿಂದ ಈ ಒಂದು ಆಗಿದೆ. ಎಷ್ಟೋ ಹುಡುಗರ ಕಾಂಟ್ರಿಬ್ಯೂಷನ್ ಇದೆ. ಪಾಪ ಅವ್ರು ಸ್ವಂತ ದುಡ್ಡುಗಳು ಹಾಕೊಂಡು ಆ ಮಿನಿಸ್ಟರ್ಗಳ ಹತ್ರ ಹೋರಾಡಿ ಅವ್ರ ಹತ್ರ ಎಲ್ಲ ಕಾಲಿಗೆ ಬಿದ್ದು ಕೈಗೆ ಬಿದ್ದು ತುಂಬಾ ಎಲ್ಲ ಸಹಕಾರ ಮಾಡ್ಕೊಂಡು ಏನೋ ಮಾಡಿ ಒಂದು ವಯೋಮಿತಿನ ಜಾಸ್ತಿ ಮಾಡಿಸ್ಬೇಕು ಅನ್ನೋ ಒಂದು ಪಾಪ ಮಾಡಿದ್ರೆ ಅವ್ರಿಗೆಲ್ಲರೂ ತುಂಬಾ ಸೆಲ್ಯೂಟ್ ಹೇಳ್ತೀನಿ. ಯಾಕೆಂದ್ರೆ ಅದರಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ಅಂತ ವಿದ್ಯಾರ್ಥಿಗಳು ಸಂಘಟನೆಗಳಿಗೆ ನಮ್ಮ ಕಡೆಯಿಂದ ಒಂದು ಆಲ್ ದಿ ಬೆಸ್ಟ್ ಇರಲಿ ಸರ್. ಇವಾಗ ಇದು ಒಂದು ವ್ಯತ್ಯಾಸ ಆಗಿದೆ ಸರ್, ಆಲ್ರೆಡಿ ಇಲ್ಲಿ ಮೊದಲು 19 ಇತ್ತು, 18 ವರ್ಷ ಆಗಿದೆ. ಇದು ಕನಿಷ್ಠ, ಇದು ಗರಿಷ್ಠ ಸರ್. ಅದರ್ಸ್ ಕ್ಯಾಂಡಿಡೇಟ್ಗೆ GM ಸರ್. ಇದು SC/ST OBC ದರಿಗೆ 18 ಮತ್ತೆ 30, ಮಿನಿಮಮ್ 18 ಆಗಿರ್ಬೇಕು, ಮ್ಯಾಕ್ಸಿಮಮ್ 30. ಫಾರೆಸ್ಟ್ ಟ್ರೈಬ್ಸ್ ಗಳು ಬರ್ತಾರೆ. ಈಗ ನಮ್ಮ ಉತ್ತರ ಕರ್ನಾಟಕದ ಟ್ರೈಬ್ಗಳು ಬರ್ತಾರಲ್ಲ, ಅವರಿಗೆ 33 ವರ್ಷದವರೆಗೂ ಅವ್ರಿಗೆ ಅವಕಾಶ ಇದೆ. ಇದು ಇನ್ ಸರ್ವಿಸ್ ಅಲ್ಲ ಅಷ್ಟೇನೆ. ಏನಾಗುತ್ತೆ 18 ವರ್ಷ ಸೇರ್ಕೊಂತ ನೆನ್ಸ್ಕೊಳ್ಳಿ, ಅವ್ನಿಗೆ 5 ವರ್ಷ ಆದ್ಮೇಲೆ ಹಂಗಾಗಿ ಇನ್ ಸರ್ವಿಸ್ ಬರುತ್ತೆ. 24 ವರ್ಷ ಮಿನಿಮಮ್ ಆಗಿರ್ಬೇಕು, ಆಮೇಲೆ 33 ವರ್ಷ ಮ್ಯಾಕ್ಸಿಮಮ್ ವರ್ಗು ಪೊಲೀಸ್ ಕಾನ್ಸ್ಟೇಬಲ್ಸ್ಗೆ ಇನ್ ಸರ್ವಿಸ್ ಬರುತ್ತೆ. ಇದು ವಯೋಮಿತಿಗೆ ಸಂಬಂಧಪಟ್ಟದ್ದು ಸರ್. ಇಲ್ಲೊಂಚೂರು ವ್ಯತ್ಯಾಸ ಇದೆ ಕಾನ್ಸ್ಟೇಬಲ್. ಈಗ ಇಂಪಾರ್ಟೆಂಟ್ ಏನು ಸರ್ ಅಂತಂದ್ರಾಗ ಈ ಕ್ವಾಲಿಫಿಕೇಶನ್ ಬಗ್ಗೆ ಹುಡುಗರು ಆಲ್ಮೋಸ್ಟ್ ಅಂದ್ರೆ ಈಗ ಆಲ್ರೆಡಿ ನಮ್ CRDR ಕಾನ್ಸ್ಟೇಬಲ್ ಎಕ್ಸಾಮ್ ಗಳಿಗೆ SLC ಓದುವ ವಿದ್ಯಾರ್ಥಿ ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಎಲಿಜಿಬಲ್ ಆಗ್ತಿದ್ದಾರೆ. SLC ಪಾಸ್ ಆದ ವಿದ್ಯಾರ್ಥಿಗಳು ಹಳೆಯ ರಿಕ್ರೂಟ್ಮೆಂಟ್ ಅಲ್ಲಿ ಹಳೆ ಎಲ್ಲ ಪ್ರೊಸೆಸ್ ನಡೆದಿದ್ರಲ್ಲಿ ಈಗ ಚೂರು ವ್ಯತ್ಯಾಸ ಮಾಡಿದ್ದಾರೆ ಸರ್. ಚೇಂಜ್ ಮಾಡಿದ್ದಾರೆ. 13/4/2026ಕ್ಕೆ ಒಂದು ಪ್ಯಾಕ್ಸ್ ಬಂತು ಸರ್. ಆ ಪ್ಯಾಕ್ಸ್ ಆಧಾರ ಚೇಂಜ್ ಆಗಿದೆ. ಸೊ ಆಲ್ರೆಡಿ ಇಲ್ಲಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಹೌದು ನೋಡಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಇಸ್ ರಿವೈಸ್ಡ್ ಆಸ್ ಎ PUC ಇನ್ಸ್ಟೆಡ್ ಆಫ್ SLC. ಮೊದಲು SLC ಇತ್ತು, ಅದನ್ನ PUC ಗೆ ನಾವ್ ಏನ್ ಮಾಡಿದ್ವಿ, ಬದಲಾವಣೆ ಮಾಡಿದ್ವಿ ಅಂದ್ಬಿಟ್ಟು ಕೊಡ್ತಾರೆ. ಹಾಗಾಗಿ ಇನ್ನ ಮೇಲೆ ಯಾವುದೇ ಕರ್ನಾಟಕದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನೀವು ನೇಮಕಾತಿ ಹೊಂದಬೇಕು ಅಂತಂದ್ರೆ PUC ಆಗಿರ್ಲೇಬೇಕು. ಸರ್ ನಾನು PUC ಆಗಿಲ್ಲ ಅಂತಂದ್ರೆ IT ಆಗಿರ್ಬೇಕು, ಇಲ್ಲಾಂದ್ರೆ ಈಕ್ವಲೆಂಟ್ ಡಿಪ್ಲೊಮಾ ಮಾಡ್ಕೊಂಡಿರ್ಬೇಕು, ಅಥವಾ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿಯಿಂದ PUC ಮಾಡಿರ್ಬೇಕು. ಈ ತರ ಏನಾದ್ರು ನೀವು PUC ಮಾಡ್ಕೊಂಡಿರ್ಬೇಕಾಗತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ಈಕ್ವಲೆಂಟ್ PUC ಅಂತ ಹೇಳಿದರೆ ಗೊತ್ತಾಗ್ತಿದೆಯಾ. ಆಮೇಲೆ ಅದು ನೋಟಿಫಿಕೇಶನ್ ಬಂದ್ಮೇಲೆ ಹೇಳ್ತಾರೆ ಯಾರಿಗೆ
ಗೆ ಡಿಪ್ಲೊಮಾದವ್ರಿಗೆ ಏನು ಸರ್ಟಿಫಿಕೇಟ್ ಇರಬೇಕು ಬ್ಯಾಡ್ ಹೋದ್ರಲ್ಲ ನೋಟಿಫಿಕೇಶನ್ ಅಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಈಗ ಹೇಳಿರೋದು ಈಕ್ವಲೆಂಟ್ ಟು PUC ಅಂತ ಹೇಳಿರ್ತಾರೆ. PUC ಡಿಪ್ಲೊಮಾ ಮತ್ತೆ ಐಟೆಕ್ ಕ್ಯಾಂಡಿಡೇಟ್ ಎಲಿಜಿಬಲ್. ನೆಕ್ಸ್ಟ್ SLC ಬದಲು ಮೊದಲೇ DCR ಕಾನ್ಸ್ಟೇಬಲ್ಸ್ ಗೆ SLC ಮತ್ತೆ ಎಕ್ಸಾಮ್ ಅಷ್ಟೇ ಈಸಿ ಇರ್ತಿತ್ತು, ಯಾಕಂದ್ರೆ SLC ಮೇಲೆ ನಡೆಯೋದ್ರಿಂದ ಈಸಿ ಇರ್ತಿತ್ತು. ಬಟ್ ಈಗ PUC ಮಾಡೋದ್ರಿಂದ ಇದನ್ನು ಸಹ ಏನಾಗುತ್ತೆ ಸಿವಿಲ್ PC ಲೆಕ್ಕಕ್ಕೆ ಟಫ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ ಅಷ್ಟೇ. ಅಂದ್ರೆ ಒಂದು ಬದಲಾವಣೆ ಏನಂತಂದ್ರೆ ಮೊದಲು ಏಜ್ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಜಾಸ್ತಿ ಮಾಡಿದ್ದಾರೆ ಒಂದು, ಮತ್ತೆ ವಿದ್ಯಾರ್ಹತೆ ಅಂದ್ರೆ ಯಾವ್ದ್ರಲ್ಲಿ ಓನ್ಲಿ ಫಾರ್ CRDR ಗೆ, ಇನ್ನು ಸಿವಿಲ್ಗೆ ಏನಿತ್ತು PUC ನೇ ಇತ್ತು. ನೆಕ್ಸ್ಟ್ ಮುಂದೆ ನೆಕ್ಸ್ಟ್ ಇಲ್ಲಿ ಒಂಚೂರು ವ್ಯತ್ಯಾಸ ಆಗಿದೆ ಸರ್. ಇದು ಏಜ್ಗೆ ಓಕೆ ಎಲೆಕ್ಷನ್ ಎಲ್ಲಾ ಕಾನ್ಸ್ಟೇಬಲ್ ಗಳಿಗೆ ಹೈಟ್ ಗೆ ಎತ್ತರಕ್ಕೆ ಸಂಬಂಧಪಟ್ಟದ್ದು ಎಲ್ಲಾ ಕಾನ್ಸ್ಟೇಬಲ್ ಗೆ 168 ಸೆಂಟಿಮೀಟರ್ ಇದೆ ಸರ್. ಮೆನ್ನಿಗೆ 157 ಮಹಿಳೆಯರಿಗೆ. ಬಟ್ ಇಲ್ಲಿ ಒಂಚೂರು ವ್ಯತ್ಯಾಸ ಏನ್ ಮಾಡಿದಾನೆ ಸರ್ ಅಂದ್ರೆ ಮೊದಲ 170 ಸೆಂಟಿಮೀಟರ್ ಇತ್ತು ಸರ್, ಇವಾಗ 168 ಸೆಂಟಿಮೀಟರ್ ಒಂದು ವ್ಯತ್ಯಾಸ ಮಾಡಿದಾನೆ. ನೋಡಿ ಇನ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮಿನಿಮಮ್ ಹೈಟ್ ಫಾರ್ ಮೆನ್ ಇಸ್ ರಿವೈಸ್ಡ್ ಟು 168 centimeter from 170 centimeter and women is revised 157 centimeter 158. ಇಲ್ಲಿ ನೋಡಿ ಅಂದ್ರೆ ಏನ್ ಗೊತ್ತಾ 168 ಇದ್ದಿದ್ನ 170 ಇದ್ದಿದ್ನ 168 ಮಾಡಿದ್ದಾರೆ. KSSF ಇಲ್ಲಿದೆಯಲ್ಲ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದೆಯಲ್ಲ ಆ ಒಂದು ಹುದ್ದೆಗಳಿಗೆ ಏನಿತ್ತು 170 ಇತ್ತು. ತುಂಬಾ ವಿದ್ಯಾರ್ಥಿಗಳು ಈ 170 ಸೆಂಟಿಮೀಟರ್ ಇಂದ ಮಿಸ್ ಆಗೋರು, ಯಾಕೆಂದ್ರೆ 2 ಸೆಂಟಿಮೀಟರ್ ತುಂಬಾ ನಾನೇ ಮಿಸ್ ಆಗಿದ್ದೀನಿ. ಯಾಕೆ ಅಂತಂದ್ರೆ KSSF ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆಯಕ್ಕಾಗ್ಲಿಲ್ಲ, ಯಾಕಂದ್ರೆ ನಂದು ಒಂದು ಕರೆಕ್ಟ್ 169 ಪಾಯಿಂಟ್ ಸಮಥಿಂಗ್ ಬರೋದು, ಅಲ್ಲಿಗೆ ಅದನ್ನ ಏನು ಮಾಡೋರು 170 ಇರಲೇಬೇಕಿತ್ತಲ್ಲ, ನಾನು ಎಲಿಜಿಬಲ್ ಆಗ್ತಿರಲಿಲ್ಲ, ಅದೊಂದು ಎಕ್ಸಾಮ್ ಬರ್ದಿಲ್ಲ ನಾನು. ಹಾಗಾಗಿ ಈಗ ಏನಾಗಿದೆ ಅದು ಸಹ ಒಂದು ಅಡ್ವಾಂಟೇಜ್. PSI ಹೇಳ್ತಿರೋದು PSI ಗೂ ಚೇಂಜ್ ಮಾಡಬಹುದು, ಫ್ಯಾಕ್ಸ್ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟ ಬಂದಾಗ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಣ. ಇದು ಗೌರ್ಮೆಂಟ್ ಅಲ್ಲಿ ಏನು ನಿನ್ನೆ ಆರ್ಡರ್ ಬಂತಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಹಾಗಾಗಿ PC ಕಾನ್ಸ್ಟೇಬಲ್ಗಳಿಗೆ ಎಲ್ಲದಕ್ಕೂ 168 ಇದೆ, PC ಆಗ್ಬೇಕು ಅಂದ್ರೆ 168 ಇದ್ರೆ ಸಾಕಾಗುತ್ತೆ. ಅದು ಒಂದು ಕ್ಲಾರಿಫಿಕೇಶನ್ ಸಿಕ್ತು ಅಂತ ಇದು ಸರ್. ಮೊದಲು ಈ 168 ಅದೇ ಹೆಣ್ಮಕ್ಳಿಗೆ ಏನಾಗಿದೆ 158 ಇದ್ದಿಂದ ಏನ್ ಮಾಡಿದ್ರೆ 157 ಮಾಡಿದ್ರೆ ಕಡಿಮೆಗೊಳಿಸಿದ್ರೆ. ಇನ್ನು ಅದಾದ್ಮೇಲೆ ಇನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಅದು ಇದು ಎಲ್ಲ ಸೇಮ್ ಇದೆ, ನೀವು ಅದ್ರ ಬಗ್ಗೆ ಏನು ಚೇಂಜ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸರ್ ಈಗ ಪರೀಕ್ಷೆಗಳಲ್ಲಿ ಲಿಖಿತ ಪರೀಕ್ಷೆಗಳ ಬಗ್ಗೆ ಹೇಳಿ ಸರ್. ತುಂಬಾ ಜನ ವಿದ್ಯಾರ್ಥಿಗಳು ಅನ್ಕೊಂಡ್ರೆ ಸರ್ ಎಕ್ಸಾಮ್ ಪ್ಯಾಟರ್ನ್ ಏನಾದ್ರು ಚೇಂಜ್ ಆಗಿದೆ ಅಂತ ಕೇಳಿದ್ರೆ ಎಕ್ಸಾಮ್ ಪ್ಯಾಟರ್ನ್ ಏನು ಚೇಂಜ್ ಆಗಿಲ್ಲ. ಲಿಖಿತ ಪರೀಕ್ಷೆ ಫಸ್ಟ್ ಇರುತ್ತೆ, ಆಮೇಲೆ ದೈಹಿಕ ಪರೀಕ್ಷೆ ಇರುತ್ತೆ, ಆಮೇಲೆ ಮೆಡಿಕಲ್ ಪರೀಕ್ಷೆ ಇರುತ್ತೆ. ಆಸ್ ಇಟ್ ಇಸ್ ಏನ್ ಲಾಸ್ಟ್ ಎಕ್ಸಾಮ್ ಲಿಖಿತ ಪರೀಕ್ಷೆಗಳಲ್ಲಿ ಎಲ್ಲ 100 ಮಾರ್ಕ್ಸ್ ಒಂದು ಎಕ್ಸಾಮ್ ಇರುತ್ತೆ ಸರ್. ಇದರಲ್ಲಿ ಪಾಸ್ ಆದವರು ಹೊಸ 1:5 ಗೆ ಎಲಿಜಿಬಲ್ ಆಗ್ತಾರೆ. ಇದರಲ್ಲಿ ಪಾಸ್ ಆದವರು ಎಲಿಜಿಬಲ್ ಆಗ್ತಾರೆ. ಹಾಗಾಗಿ ಇದು ಡೀಟೇಲ್ಡ್ ಫ್ಯಾಕ್ಟ್ಸ್ ನ ನಿಮ್ಮ ಇದಕ್ಕೆ ಹಾಕಿ ಸರ್, ಅದರಲ್ಲಿ ನೋಡ್ಕೊಂತಾರೆ. ನೀವು ನೋಡಿರ್ತೀರ ಯೂಶುವಲ್ ಎಲ್ಲರೂ, ಅದ್ರ ಬಗ್ಗೆ ಗೊತ್ತಿರ. ಇದಾದ್ಮೇಲೆ ಈ ಪ್ಯಾಟರ್ನ್ ಗಳನ್ನ ಆದ್ಮೇಲೆ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾರೆ. ಖಂಡಿತ. ಇವಾಗ ಇದ್ರ ಬಗ್ಗೆ ಸರ್ ಇವಾಗ ಆಕ್ಚುಲಿ ಒಂದ್ ಯಾವಾಗ ಅಂತ ಸರ್ ಅಂದ್ರೆ ಒಂದು ಇಡೀ ಕರ್ನಾಟಕ ರಾಜ್ಯ ತುಂಬಾ ಈ ನೋಟಿಫಿಕೇಶನ್ಗೋಸ್ಕರ ಆಲ್ರೆಡಿ ಹುಡುಗರು ಹೋರಾಟ ಮಾಡ್ತಾ ಇದ್ದಾರೆ. ಸೊ ಅವಂತ ವಿದ್ಯಾರ್ಥಿಗಳೇ ತುಂಬಾ ಮಾನಸಿಕವಾಗಿ ಕುಗ್ಗಿದ್ದಾರೆ ಸರ್. ನಮ್ಮ ರಾಜ್ಯ ಸರ್ಕಾರದಲ್ಲಿ ನೋಟಿಫಿಕೇಶನ್ ಇಲ್ಲ ಅನ್ನೋಕ್ಕಿಂತ ಹಲವಾರು ವಿದ್ಯಾರ್ಥಿಗಳು ತಮ್ಮ ಊರಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂತ ವಿದ್ಯಾರ್ಥಿಗಳಿಗೆ ಈಗ ಆಲ್ಮೋಸ್ಟ್ ಇವತ್ತೆಲ್ಲ ನಾಳೆ ಪದೇ ಈ ಡಿಪಾರ್ಟ್ಮೆಂಟ್ ಅಪ್ಡೇಟ್ ಬರುವುದರಿಂದ ಇವತ್ತೆಲ್ಲ ನಾಳೆ ನೋಟಿಫಿಕೇಶನ್ ಆಗೋದ್ರಲ್ಲಿ 1 ತಿಂಗಳ 2 ತಿಂಗಳ ವ್ಯತ್ಯಾಸ ಆಗಿದೆ. ಈಗ ಹೆಂಗ ಗ್ಯಾರಂಟಿ ಕೊಡಕ್ಕಾಗಲ್ಲ, ಬಟ್ ಏನಂತಂದ್ರೆ ಈ ಎಲ್ಲ ತಯಾರಿ ಹೆಂಗಿರ್ಬೇಕು ಸರ್ ಎಕ್ಸಾಮ್ ಎಲ್ಲ ಸಿಂಪ್ಟಮ್ಸ್ ನೋಡ್ಕೊಂಡ್ರೆ, ಯಾಕಂದ್ರೆ ಈ ಫ್ಯಾಕ್ಟ್ಸ್ ಬಂತು, ಏಜ್ ವಯೋಮಿತಿ ಜಾಸ್ತಿ ಮಾಡಿದ್ರು, ಮತ್ತೆ ಇದೆಲ್ಲ ಆಗ್ತಿರೋದ್ರೆ ಆಗೋ ನೋಟಿಫಿಕೇಶನ್ ಚಾನ್ಸಸ್ ಜಾಸ್ತಿ ಇದೆ. ಆಮೇಲೆ ಹೇಳ್ತಲೇ ಬಂದಿದ್ದಾರೆ ಮಾಡ್ತೀವಿ ಅಂತ, ಬಟ್ ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ. ಬಟ್ ನಾನು ಏನು ಹೇಳ್ತೀನಿ ಅಂತಂದ್ರೆ ಈಗ ಇದಕ್ಕೆ ಅಂತಲೇ ಕೂತಿದ್ರೆ ನೀವು, ಇಲ್ಲ ನಾನು ಗೌರ್ಮೆಂಟ್ ಜಾಬ್ ತಗೋಬೇಕು, ಪೊಲೀಸ್ ಆಗಬೇಕು, PSI ಆಗಬೇಕು, ಕಾನ್ಸ್ಟೇಬಲ್ ಆಗಬೇಕು ಅಂತ ಏನು ಕೂತಿದ್ರೆ ಕೂತ್ಕೊಂಡು ಓದಿ. ಇಲ್ಲ ಸರ್ ಮನೆ ಕಡೆ ಕಷ್ಟ ಐತೆ, ಅದು ಇದು ಪ್ರಾಬ್ಲಮ್ ಇತ್ತು ಅಂದ್ರೆ ಸ್ವಲ್ಪ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಅಪ್ಪ ಅಮ್ಮಂಗೆ ಒತ್ತಡ ಆಗ್ದಂಗೆ ಓದಿ. ಇಲ್ಲ ಇದು ಜಾಬೇ ಬೇಡಾಗೋ ಇದು ಏನಂತಂದ್ರೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲ್ಸಕ್ಕೆ ಹೋಗಿ, ಆಯ್ತಾ. ಹಂಗಾಗಿ ಯಾರು ಇಲ್ಲಿ ಒತ್ತಾಯ ಪೂರ್ವಕವಾಗಿ ಯಾರನ್ನೂ ಇದ್ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಒಂದು ಫ್ಯಾಕ್ಟರ್ ಜಾಬ್ ಮೇಲೆ ಇರಲ್ಲ, ಅಂದ್ರೆ ನೋಟಿಫಿಕೇಶನ್ ಮೇಲೆ ನಾವು ಕೇಳೋದಷ್ಟೇ, ನಾವು ಸರ್ಕಾರನ ಕೇಳ್ಕೊಂತಿರೋದು ಅಷ್ಟೇನೆ. ದಯವಿಟ್ಟು ಬೇಗ ನೇಮಕಾತಿ ಮಾಡಿ. ಎಷ್ಟೋ ವಿದ್ಯಾರ್ಥಿಗಳು ಕಾಯ್ತಾ ಕೂತಿದ್ದಾರೆ, ಅಪ್ಪ ಅಮ್ಮ ಕಷ್ಟಪಡ್ತಿದ್ದಾರೆ ಮಕ್ಕಳಿಗೋಸ್ಕರ. June 1 ಸರ್ ಗೌರ್ಮೆಂಟ್ ಸ್ಕೂಲ್ ಎಷ್ಟೋ ವಿದ್ಯಾರ್ಥಿಗಳು ಸರ್ 1.5 ಲಕ್ಷ ಜನ ವಿದ್ಯಾರ್ಥಿ ಎಲಿಜಿಬಲ್ ಆಗಲ್ಲ ಸರ್. ಹೌದು, ಏನಾದ್ರು ಲೇಟ್ ಆಯ್ತು ಅಂತ ಜೂನ್ ಒಳಗಡೆ. ಹೌದು, ಹಾಗಾಗಿ June 1 ಬರ್ದ್ರೆ ನೋಟಿಫಿಕೇಶನ್ ನಂತರ ಆತಂದ್ರೆ ಕಳ್ಕೊಂತಾರೆ. ಆ ಮ್ಯಾಕ್ಸಿಮಮ್ ಸಿಗ್ಲಿ ಅಂತ ನಾವು ಕೇಳ್ಕೊಂತೀವಿ. ಆಗ ಕಾಲ ಆಗುತ್ತೆ. ನೀವು ನೋಟಿಫಿಕೇಶನ್ ಬಗ್ಗೆ ವರಿ ಮಾಡ್ದಂಗೆ ನಿಮ್ ಪ್ರಿಪರೇಷನ್ ಬಗ್ಗೆ, ಅಂದ್ರೆ ನಾನು ಹೇಳೋದು ನಿಮ್ಮ ಫಸ್ಟ್ ಅಟೆಂಪ್ಟ್ ಲಾಸ್ಟ್ ಅಟೆಂಪ್ಟ್ ಅಂದ್ಕೊಂಡು ಓದ್ಬಿಡಿ. ಓದಿ ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ. ಆಮೇಲೆ ನೋಟಿಫಿಕೇಶನ್ ಆದಾಗ ನೀವು ಇಷ್ಟೆಲ್ಲ ಯೋಚನೆ ಮಾಡಕ್ ಟೈಮ್ ಇಲ್ಲ. ಓಕೆ, ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಆಯ್ತು ಸರ್, 1 ಸೆಕೆಂಡ್ ಸರ್. ಇವಾಗ ನೀವು ಹೋಗಿ
ಥ್ಯಾಂಕ್ ಯು ಸರ್. ಇವಾಗ ಏನಪ್ಪಾ ಅಂದ್ರ ಶ್ರೀ ಗುರುಕುಲ ಅಕಾಡೆಮಿಯಲ್ಲಿ ನಮ್ಮ ಆನ್ಲೈನ್ ಮತ್ತು ಆಫ್ಲೈನ್ಗೆ ತರಬೇತಿಗಳು ಸ್ಟಾರ್ಟ್ ಮಾಡಿವಿ ಆತ್ಮೀಯ ವಿದ್ಯಾರ್ಥಿಗಳೇ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ ನಮ್ಮ ಸಂಸ್ಥೆಯಲ್ಲಿ ಕರ್ನಾಟಕದ ಪ್ರತಿಷ್ಠಿತ ನುರಿತ ಶಿಕ್ಷಕರಿಂದ ಎಸ್ಪೆಷಲಿ ಆನ್ಲೈನ್ ಮತ್ತು ಆಫ್ಲೈನ್ 2 ಬ್ಯಾಚ್ಗಳು ಪ್ರಾರಂಭವಾಗಿದ್ದೇವೆ. ದಯವಿಟ್ಟು ನೀವು ಯಾರೋ ಆಸಕ್ತಿ ಹೊಂದಿದ್ದೀರಿ ನಮ್ಮ ಈ ಒಂದು ಸಂಸ್ಥೆಗೆ ಬಂದು ಹಾಜರಾಗಿ, ಇಲ್ಲಿದ್ರೆ ನಮ್ಮ ಸಂಸ್ಥೆಗೆ ಬರೋದು ಕೆಳಗಡೆ ಇರುವಂತಹ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಳಿ. ಯಾಕಂತಂದ್ರೆ ನಮ್ಮ ಸಂಸ್ಥೆಯಲ್ಲಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ನೋಡ್ತಾ ಇರಬೇಕು, ನಾವು ಫಿಸಿಕಲ್ ಕೂಡ ಕೊಡ್ತೀವಿ, ದೈಹಿಕ ಪರೀಕ್ಷೆ ಕೂಡ ಕೊಡ್ತೀವಿ, ಸೊ ಮೆಂಟರ್ಶಿಪ್ ಕೊಡ್ತಾ ಇರ್ತೀವಿ ಮತ್ತು ಕ್ಲಾಸ್ಗಳು ಇರುತ್ತೆ. ಸೊ ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಆಲ್ರೆಡಿ ಹಳೆಯ ವಿದ್ಯಾರ್ಥಿಗಳಿಗೆ ನೀವು ಸಂಪರ್ಕಿಸಿ ಅವರು ಅನುಮತಿ ಜೊತೆಗೆ ನೀವು ಬೇಕಾದ್ರೆ ಬಂದು ಇನ್ಸ್ಟಿಟ್ಯೂಟ್ಗೆ ನಮ್ಮ ಬ್ಯಾಚಿಗೆ ಸೇರ್ಕೋಬಹುದು. ನಾವು ಇಲ್ಲಂದ್ರೆ 50-60 ಜನ ಅಷ್ಟೇ ತಗೋದು, ಅವರಷ್ಟರಿಗೆ ನಾವು ಮೆಂಟರ್ಶಿಪ್ ಪ್ಲಸ್ ಟ್ರೈನಿಂಗ್ ಕೊಡ್ತೀವಿ. ದಯವಿಟ್ಟು ಯಾರ್ಯಾರೋ ಮುಂದೆ ಬರುವಂಥ ರಿಕ್ರೂಟ್ಮೆಂಟ್ ದೊಡ್ಡ ಪ್ರಮಾಣದಲ್ಲಿ ಇರುವುದರಿಂದ ಯಾರು ನಾನು PS ಆಗಬೇಕು, ನಾನು PC ಆಗಬೇಕು, ನಾನು KS ಆಗಬೇಕು, SD FD ಆಗಬೇಕು ಅಂತ ಅಂತಿದ್ರು, ಅವರು ಆದಷ್ಟು ಬೇಗ ನಮ್ಮ ಸಂಸ್ಥೆಗೆ ಬಂದು ಹಾಜರಾಗಿ, ಸೊ ನಮ್ಮ ಸಂಸ್ಥೆಗೆ ಬಂದು ನಿಮ್ಮ ಹೆಸರು ನೋಂದಾಯಿಸಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.